ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈಗ ನನ್ನ ಮಗಳು ಆ ವಂಶದ ವಾರಸ್ದಾರಂಗೆ ಮೊದಲನೇ ಹೆಂಡತಿ. ಮದ್ವೆ ಆಗಿ 5 ದಿನ ಆಯ್ತು. ಇನ್ನು 3 ರಾತ್ರಿ ಕೂಡ ಮುಗ್ದಿಲ್ಲ. ಮದ್ವೆ ಆದ್ಮೇಲೆ ನಮಗ್ ಶಾಪದ ಬಗ್ಗೆ ಗೊತ್ತಾಯ್ತು. ನಿಮ್ಮ ಸಂದೇಹ ನನಗರ್ಥ ಆಯ್ತಮ್ಮ. ಮದುವೆ ಆದಮೇಲೆ ಶಾಪದ ಬಗ್ಗೆ ಗೊತ್ತಾಗಿದ್ದರಿಂದ ಅದೃಷ್ಟವಶಾತ್ 3 ರಾತ್ರಿ ಇನ್ನೂ ಕಳೆಯದೇ ಇದ್ದಿದ್ದರಿಂದ ಈ ಕ್ಷಣ ಆ ವಿವಾಹ ಬಂಧನನ ರದ್ದು ಮಾಡಿಕೊಳ್ಳೋದು ಒಳ್ಳೆಯದು. ಆದ್ರೆ ಸ್ವಾಮಿಗಳೇ, ಮದ್ವೆ ಅಂತೂ ಆಗೋಯ್ತಲ್ಲ, ಮತ್ತೆ ಶಾಪ? ಹೇಳ್ತೀನಮ್ಮ. ಮದುವೆ ಮುಗಿದ ಮೇಲೆ 3 ರಾತ್ರಿ ಆಗಿ ಮನಸ ವಾಚ ಕರ್ಮಣ ತ್ರಿಕರಣ ಶುದ್ಧಿಯಿಂದ ಆ ಜೋಡಿ ಒಂದಾದ ಮೇಲೆ ಆ ವಿವಾಹ ಪರಿಪೂರ್ಣ ಆದ ಹಾಗೆ. ಆಗಲೇ ನಿಮ್ಮ ಮಗಳು ಅವರಿಗೆ ಹೆಂಡತಿ ಆಗೋದು. ಆ ಮನೆಯ ಅದೃಷ್ಟ ದುರಾದೃಷ್ಟಕ್ಕೆ ಹಕ್ಕುದಾರ ಆಗೋದು. ಮತ್ತೆ ಮ್ಯಾರೇಜ್ ಆಗ್ತಿದ್ದ ಹಾಗೆ 2-3 ಆಕ್ಸಿಡೆಂಟ್ಸ್ ಹೇಗ್ ಮಿಸ್ ಆಯ್ತು? ಅದೇ ಹೇಳ್ತಿದ್ದೀನಮ್ಮ. ಮೊದಲನೇ ರಾತ್ರಿ ಆಗದೇ ಇರೋದ್ರಿಂದ ಅಪಾಯ ತಪ್ಪಿದ್ದು. ಶಾಪದ ಪ್ರಭಾವ ನಿಮಗೆ ನೆರಳಿನ ಹಾಗೆ ಕಾಣಿಸಿದೆ ಅಷ್ಟೇ, ಪ್ರಾಣಾಪಾಯ ಆಗಿಲ್ಲ. ಅಂದ್ರೆ ಅವ್ರ ಫಸ್ಟ್ ನೈಟ್ ನಡೆದ್ರೇನೆ ಸಾವು ಬರೋದಾ ಸ್ವಾಮಿಗಳೇ? ಹೌದು ತಾಯಿ. ಹುಡುಗಿ ಜಾತಕ ಎಷ್ಟೇ ಚೆನ್ನಾಗಿದ್ರೂ ಶಾಪ ಆ ವಂಶದ್ದಾಗಿದ್ದಕ್ಕೆ ಜಾತಕಕ್ಕೂ ಶಾಪಕ್ಕೂ ಸಂಬಂಧ ಇಲ್ಲಮ್ಮ. ತಲತಲಾಂತರದಿಂದ ಕಾಡ್ತಿರೋ ಶಾಪ ಅಂದಮೇಲೆ ಅದು ತುಂಬ ಬಲಶಾಲಿ ಆಗಿರೋದ್ರಿಂದ ಅದಕ್ಕೆ ಹೆದರ್ಕೊಳ್ಳೋದಕ್ಕಿಂತ ಅದರಿಂದ ಹೊರಗೆ ಬರೋದೇ ಒಳ್ಳೆಯದು. ಇನ್ನು ನಾನು ಬರ್ತೀನಮ್ಮ. ಸರಿ ಸ್ವಾಮಿಗಳೇ. ಏನ್ ಮಾಮ್, ಅವ್ರು ಹಾಗೆ ಹೇಳ್ತಿದ್ದಾರೆ? ನನ್ನ ಅನುಮಾನ ನಿಜ ಆಯ್ತು ನಿತ್ಯ. 3 ಸಲನೂ ಅವಳು ಸಾವಿಂದ ತಪ್ಪಿಸ್ಕೊಂಡಾಗ್ಲೇ ಇಂಥದ್ದೇನೋ ಇದೆ ಅಂತ ಅರ್ಥ ಆಯ್ತು. ಮತ್ತೀಗ ಏನ್ ಮಾಡೋದು ಮಾಮ್? ನನ್ ಜೈನ ಅವಳಿಗೆ ಒಪ್ಪಿಸ್ಲೇಬೇಕಾ? ಸದ್ಯಕ್ಕಂತೂ ಬೇರೆ ದಾರಿ ಇಲ್ಲ ನಿತ್ಯ. ನೋ ಮಾಮ್, ನಾನು ಒಪ್ಪಲ್ಲ. ಹುಡುಕಿದ್ರೆ ಏನೋ ಒಂದು ದಾರಿ ಸಿಗತ್ತೆ. ಆ ದಾರಿ ಹುಡುಕ್ತೀನಿ ಹೊರತು ನನ್ ಜೈನ ಅವಳಿಗೆ ಖಂಡಿತ ಕೊಡಲ್ಲ. ಅಂತೂ ಅವರು ಆಫೀಸಿಗೆ ಹೋದ್ರು. ಇಲ್ಲಿಂದ ತಪ್ಪಿಸ್ಕೊಳಕ್ಕೆ ಇದೇ ಒಳ್ಳೆ ಅವಕಾಶ. ಬೇಗ ರೆಡಿ ಆಗ್ಬಿಡ್ತೀನಿ. ಮನೆಯವ್ರಿಗೆ ಏನೋ ಅಂತ ಹೇಳಿ ಆ ಮನೆಗೆ ಹೋಗ್ತೀನಿ. ಅಮ್ಮವ್ರನ್ನ ಇಲ್ಲಿ ಕಳ್ಸಿ ಅಲ್ಲಿಂದಾನೆ ಅಮ್ಮನ್ ಕರ್ಕೊಂಡು ಹೋಗ್ಬಿಡ್ತೀನಿ. ಮನೆ ಯಾಕೆ ಚಂದ್ರಕ ಇಷ್ಟು ಪ್ರಶಾಂತವಾಗಿದೆ? ಇದನ್ನ ನೋಡೋಕ ನಾವಿಲ್ಲಿರೋದು? ತೂಫಾನ್ ಬರಕ್ಕೂ ಮೊದಲು ಕೂಡ ಪ್ರಕೃತಿ ಹೀಗೆ ಪ್ರಶಾಂತವಾಗಿರುತ್ತೆ. ತೂಫಾನ್ ಬಂದ ಮೇಲೆನೆ ಪ್ರಳಯ ಬೀಭತ್ಸ ಹೇಗಿರುತ್ತೆ ತಿಳಿಯೋದು. ನನ್ಗೆ ಆ ಬೀಭತ್ಸನ ನೋಡ್ಬೇಕಾಗಿದೆ. ಈಗ್ಲೇ ತೋರಿಸ್ತೀನಿ, ಬನ್ನಿ. ಅಲ್ಲ, ಇದು ಮದುವೆ ಆಗಿರೋ ಮನೆನಾ ಅಥವಾ ಶವ ಬಿದ್ದಿರೋ ಮನೆನಾ ಅಜ್ಜಿ? ಏನಾಯ್ತು? ಒಂದು ಸಂತೋಷ ಇಲ್ಲ, ಸಂಭ್ರಮ ಇಲ್ಲ. ಸ್ಮಶಾನದ ಹಾಗೆ ನಿಶ್ಶಬ್ದವಾಗಿದೆ ಮನೆ. ಹೋಲ್ಸೋಕೆ ಬೇರೆ ಏನು ಹೋಲ್ಕೇನು ಸಿಕ್ಲಿಲ್ವಾ ಚಂದ್ರಿಕಾ ನಿನ್ಗೆ? ಮತ್ತೆ ಮದ್ವೆ ಮನೆ ಅಂದ್ರೆ ಹೇಗಿರ್ಬೇಕು ಬಾವಾ? ಹಬ್ಬದ ತರ ಇರ್ಬೇಕು. ಇಷ್ಟು ದಿನ ಅದೇ ಅಲ್ವಾ ಅಣ್ಣ ಮಾಡಿದ್ದು? ನಾವು ಮಾಡೋದಲ್ಲ ಅತ್ಗೆ, ನಮ್ ಮನೆಗ್ ಬಂದಿರೋ ಹೊಸ ಸೊಸೆ ಏನ್ ಮಾಡಿದಾಳೆ ಅಂತ. ಏನ್ ಮಾಡ್ಬೇಕು? ಈ ಮನೆ ದೀಪ ಹಚ್ಚಿದ್ರೆ ಸಾಕ ಅಜ್ಜಿ? ಮದ್ವೆ ಆಗಿ 5 ದಿನ ಆಗಿದೆ. ಕನಿಷ್ಠ ಅವಳ ಕೈಯಾರ ಒಂದ್ ಕಾಫಿ ಕೂಡ ಕೊಡ್ಲಿಲ್ಲ.
ಈಗೇನು ನಿತ್ಯ ಮಾಡಿದ ಕಾಫಿನ ನೀನ್ ಕುಡಿಬೇಕು ಅಷ್ಟೇ ತಾನೆ? ಕಲ್ಪನಾ, ಹೋಗಿ ಎಲ್ರಿಗೂ ಕಾಫಿ ತಗೊಂಬ ಅಂತ ನಿತ್ಯಾಗಿ ಹೇಳು. ಪ್ರಳಯ ಅಂದ್ರೆ ಏನು ಅಂದ್ಕೊಂಡೆ? ಕಾಫಿ ಕಾಣ್ತಿದ್ದ ಹಾಗೆ ಇಷ್ಟು ಸಿಂಪಲ್ ಆಗಿ ಮುಗಿಸಿದ್ಯಲ್ಲ. ಈ ಸಿಂಪಲ್ ಸೀರಿಯಸ್ ಆಗೋದು. ವೇಟ್ ಮಾಡಿ. ಅಮ್ಮ ನಿತ್ಯ, ಹಾ ನಿನ್ ಕೈಯಾರೆ ಎಲ್ರಿಗೂ ಕಾಫಿ ಕೊಡ್ಬೇಕಂತೆ. ಬಾರಮ್ಮ. ಈಗ್ಲಾ? ಹೊಸ ಸೊಸೆ ಇನ್ನೂ ಅಡ್ಗೆ ಮನೆ ಮುಖ ನೋಡಿಲ್ಲ ಅಂತ ನಿಮ್ ಚಂದ್ರಿಕಾ ಚಿಕ್ಕಮ್ಮ ಒಂದೇ ಗಲಾಟೆ ಮಾಡ್ತಿದ್ದಾಳೆ. ಒಳ್ಳೆ ಕಾಫಿ ಕೊಟ್ಟು ಆ ಗಾಬರಿ ಹೋಗ್ಸಮ್ಮ. ಬಾ ಬಾ. ಅತ್ಗೆ, ನೀವೆಲ್ಲಿಗೆ? ನಮ್ ಹುಡುಗಿ ಬಂದಾಯ್ತಲ್ಲ, ಇನ್ ನಿಮ್ ಡ್ಯೂಟಿ ಮುಗ್ದ ಹಾಗೆ. ಮೊನ್ನೆ ಬೀರು ಕೀಸ್ ಕೊಟ್ಟ ಹಾಗೆ ಇವತ್ತಿಂದ ಕಿಚನ್ ಕೂಡ ವಹಿಸ್ಕೊಟ್ಬಿಡಿ. ನೀನ್ ಹೋಗಮ್ಮ. ಅತ್ಗೆ, ನೀವ್ ಬಂದ್ ಕೂತ್ಕೊಳ್ಳಿ. ಬರ್ತಿದ್ದಾಗೆ ಅಡ್ಗೆ ಯಾಕೆ ಮಾಡ್ಬೇಕು? ಮತ್ತೆ ಬರ್ತಿದ್ದ ಹಾಗೆ ಕೀ ಮಾತ್ರ ಯಾಕಜ್ಜಿ? ಎಲ್ಲಾ ಜವಾಬ್ದಾರಿನೂ ಅಷ್ಟು ಬೇಗ ಯಾಕಂತ ಅವತ್ತೇ ಕೇಳಿದ್ನಲ್ಲ. ಈಗೇನ್ ಬಾವ, ನಿತ್ಯ ಈ ಕೆಲಸ ಎಲ್ಲ ಮಾಡಲ್ಲ ಅಂತನಾ? ಹೇಗ್ ಮಾಡ್ತಾಳೆ ಅಂತ ನೀವೇ ನೋಡಿ. ಅದು ನೋಡೋಣ ಅಣ್ಣ. ಕಾಫಿ ಅಮೃತದಾಗಿದೆ ಅಲ್ವೇನ್ರಿ? ವಾವ್, ಬಣ್ಣಕ್ ಬಣ್ಣ, ರುಚಿಗೆ ರುಚಿ, ಟೇಸ್ಟ್ ಟೇಸ್ಟ್. ಕಾಫಿ ಸೂಪರ್ ಆಗಿದೆ. ಅಜ್ಜಿ, ಏನಾಯ್ತಜ್ಜಿ? ಇನ್ನೇನಣ್ಣ, ರುಚಿ ಗಿಚಿ ಇಲ್ದಿರೋ ಕಾಫಿ ಕುಡ್ದು ನೀವು ಆಹಾ ಓಹೋ ಅಂದ್ರಿ. ಕುಡಿದೇ ಇದ್ರು ಅಜ್ಜಿಗ್ ಗೊತ್ತಾಗಿ ಕೆಳಗ್ ಬೀಳ್ಸ್ಬಿಟ್ರು ಅಷ್ಟೇ. ಅಜ್ಜಿ, ನಿಮ್ಗೇನು ಆಗಿಲ್ವಲ್ಲ? ಕಾಫಿ ಏನಾದ್ರೂ ಮೈ ಮೇಲ್ ಬಿತ್ತಾ? ಕಾಫಿ ಕುಡ್ದಿದ್ರೆ ಏನಾದ್ರೂ ಆಗ್ತಿತ್ತೇನೋ ಅತ್ಗೆ. ಕುಡಿಲಿಲ್ವಲ್ಲ, ಏನೂ ಆಗಲ್ಲ. Nitya, my dear darling, my sweetheart, my life and my beautiful wife. ನಿನ್ ಕುತ್ತಿಗೆಗೆ ನನ್ ತಾಳಿ ಕಟ್ಟಿರೋ ಕ್ಷಣ, ನೀನ್ ಈ ಮನೆ ಕಾಲಿಟ್ಟ ಕ್ಷಣ, ನಾನು ಆಫೀಸಿಗೆ ಹೋದ ಟೈಮಲ್ಲಿ ಏನಾಯ್ತು ಅಂತ ಗೊತ್ತಾ ಡಾರ್ಲಿಂಗ್? ಅನ್ಬಿಲೀವೇಬಲ್, ಮೈಂಡ್ ಬ್ಲೋಯಿಂಗ್. ಕಂಗ್ರ್ಯಾಚುಲೇಷನ್ಸ್ ಡಾರ್ಲಿಂಗ್. ಇದೆಲ್ಲ ನಿನ್ನಿಂದನೇ, ನಿನ್ನ ಮದ್ವೆ ಆದ್ಮೇಲಿಂದನೇ. ನೀನು ನನ್ನ ಹೆಂಡತಿ,
ಈ ಮನೆಗ್ ಸೊಸೆ ಆಗಿದ್ರಿಂದಾನೇ ಈ ಲಕ್. ಥ್ಯಾಂಕ್ ಯು ಸೋ ಮಚ್ ಡಿಯರ್. ಏನಾಯ್ತು ಜಯ್? ಗುಡ್ ನ್ಯೂಸ್ ಡ್ಯಾಡ್. ಇಟ್ಸ್ ಫ್ಯಾಂಟಾಸ್ಟಿಕ್. ಇಟ್ಸ್ ಅಮೇಜಿಂಗ್. ಇಟ್ಸ್ ವಂಡರ್ಫುಲ್. ಇಟ್ಸ್ ವೆರಿ 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 ಗ್ರೇಟ್. ದಿಸ್ ಕ್ರೆಡಿಟ್ ಗೋಸ್ ಟು ಮೈ ಸ್ವೀಟ್ ಡಾರ್ಲಿಂಗ್ ನಿತ್ಯ. ಬಿಸ್ನೆಸ್ ಅಲ್ಲಿ ಲಾಭ ಬಂತೇನಪ್ಪ? ಹೊಸ ಕಾಂಟ್ರಾಕ್ಟ್ ಏನಾದ್ರೂ ಸೈನ್ ಮಾಡ್ದ ಜಯ್? ನಿಂಗೇನಾದ್ರೂ ಅವಾರ್ಡ್ ಬಂತ ಜಯ್? ನಮ್ ಶೇರ್ಸ್ ವ್ಯಾಲ್ಯೂ ಏನಾದ್ರೂ ಹೆಚ್ಚಾಯ್ತಾ? ಇಲ್ಲ ಡ್ಯಾಡ್. ಹೇಳು ಜಯ್. ಈ ಖುಷಿನ ಮಾತಲ್ಲಿ ಹೇಳಕ್ ಆಗಲ್ಲ ಚಿಕ್ಕಮ್ಮ. ನೀನಾದ್ರೂ ಹೇಳ್ ನಾಣಿ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಬಂತು ಸರ್. ಆದಾಯದ ದುಡ್ಡು ತಿರುಗಿ ಬರೋದು ಕೂಡ ಆನಂದನಾ? ಅದು ಕೂಡ ಆದಾಯನೇ ಅಲ್ವಾ ಮಾವ? ಪ್ರತಿ ವರ್ಷ ಬರೋ ಆದಾಯನೇ ಅಲ್ವಾ ಅದು? ಈ ಇಯರ್ ಸ್ಪೆಷಲ್ ಆಗಿ ಬಂತಾ? ಈ ಇಯರ್ ನನ್ನ ನಿತ್ಯ ಡಾರ್ಲಿಂಗ್ ಬಂದಿದ್ದಾಳತ್ತೆ. ಈ ನೆಪದಲ್ಲೇ ಮನೆಗೆ ಹೋಗ್ಬೋದು. ಹೌದು, ಈ ವರ್ಷ ನಾನ್ ಬಂದೆ, ಆದಾಯನೂ ಬಂತು. ಇದು ಆನಂದ, ಇದು ಅದ್ಭುತ, ತುಂಬಾ ಒಳ್ಳೆ ವಿಷಯ, ತುಂಬಾ 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 ದೊಡ್ಡ ವಿಷಯ, ಅತಿ ದೊಡ್ಡ ವಿಜಯ. ಇವಳೇನ್ ಇಷ್ಟ ಎಕ್ಸೈಟ್ ಆಗ್ತಿದ್ದಾಳೆ? ಸಾರೇ ಓವರ್ ಆಕ್ಟಿಂಗ್ ಮಾಡ್ತಿದ್ದಾರೆ ಅನ್ಕೊಂಡ್ರೆ ಮೇಡಮ್ ಇನ್ನೂ ಓವರ್ ಆಕ್ಟಿಂಗ್ ಮಾಡ್ತಿದಾರಲ್ಲ. ಎಸ್ ನಿತ್ಯ, ಈ ಸಂತೋಷನ ನಾವು ಸೆಲೆಬ್ರೇಟ್ ಮಾಡ್ಬೇಕು. ಹೇಳು, ಎಲ್ ಪಾರ್ಟಿ ಮಾಡೋಣ? ಫಸ್ಟ್ ಈ ವಿಷಯನ, ಈ ವಿಜಯನ ನನ್ ಮಾಮ್ಗೆ ಹೇಳ್ಬೇಕು ಜೈ. ಈಗ್ಲೇ ನಮ್ಮ ಮನೆಗೆ ಹೋಗಿ ನನ್ ಮಾಮ್ ಹತ್ರ ಹೇಳ್ ಬರ್ತೀನಿ. ಹಾ, ಏನು IT ರಿಟರ್ನ್ ಬಂದಿರೋ ವಿಷಯನೂ ಕೂಡ ಮನೇಲಿ ಹೇಳ್ಬೇಕಾ ಮೇಡಮ್? ಹೇಳ್ಬೇಕು ನಾಣಿ ಅವ್ರೆ, ಏನಿದ್ರು ನನ್ ಮಾಮ್ ಹತ್ರ ಹೇಳಲೇಬೇಕು. ನಾನ್ ಮನೆಗ್ ಬಂದ್ಮೇಲೆ ಬಂದಿರೋ ಮೊದಲನೇ ಲಾಭ ಅಲ್ವಾ? ಹೌದು ನಿತ್ಯ, ಇದೆಲ್ಲ ನಿನ್ ಮಹಿಮೆನೆ. ಒಬ್ರಿಗೆ ಇನ್ನೊಬ್ರು ಕಡಿಮೆನೇ ಇಲ್ಲ, ಇಬ್ರು ಒಂದೇ. ಅದಕ್ಕೆ ನಾನು ಮಾಮ್ ಹತ್ರ ಹೋಗ್ ಬರ್ತೀನಿ. ಸರಿ ನಿತ್ಯ, ನಾನ್ ಕೂಡ ನಿನ್ ಜೊತೆ ಬರ್ತೀನಿ. ಪರವಾಗಿಲ್ಲ ಜೈ, ನಾನು ಒಬ್ಳೆ ಹೋಗಿ ಹೇಳ್ ಬರ್ತೀನಿ. ನಿನ್ನಿಂದ ನನಗ್ ಲಾಭ ಬಂತು ಅಂತ ನೀನ್ ಹೇಳಿದ್ರೆ ಏನ್ ಚೆನ್ನಾಗಿರುತ್ತೆ ನಿತ್ಯ. ನಾನ್ ಹೇಳಿದ್ರೆ ಅಲ್ವಾ ನಿಮ್ ಮಾಮಗ್ ಹ್ಯಾಪಿ ಆಗೋದು. ಸೊ ಇಬ್ರು ಸೇರ್ ಹೋಗೋಣ. ಹೇ, 1 ಮಿನಿಟ್ ಅಲ್ಲಿ ಬರ್ತೀನಿ. ದೇವ್ರೇ, ನಾನ್ ಹೋಗಿ ಅಮ್ಮವ್ರನ್ನ ಕಳ್ಸೋಣ ಅನ್ಕೊಂಡ್ರೆ ಇವ್ರು ಕೂಡ ಬರ್ತೀನಿ ಅಂತಾರಲ್ಲ, ಏನ್ ಮಾಡ್ಲಿ? ಜಸ್ಟ್ ಲಿಸನ್ ನಿತ್ಯ, 3 days ಅವಳು ಜೈ ಜೊತೆ ಸ್ಪೆಂಡ್ ಮಾಡಿದ ಮಾತ್ರಕ್ಕೆ ನಿಂಗಾಗೋ ಲಾಸ್ ಏನ್ ಇಲ್ವಲ್ಲ? ಏನ್ ಮಾತಾಡ್ತಿದ್ಯಾ ಮಾಮ್? ಜಸ್ಟ್ 3 days? 3 seconds ಕೂಡ ಅವಳು ಜೈ ಜೊತೆ ಇರೋದಕ್ಕೆ ನಾನು ಒಪ್ಪಲ್ಲ. ಜ್ಯೋತಿಷಿ ಏನ್ ಹೇಳಿದ್ರು ಅಂತ ಕೇಳಿದ್ಯಲ್ಲ? ಓನ್ಲಿ ತಾಳಿ ಕಟ್ಟಿದ್ರೆ ಮದ್ವೆ ಆದ ಹಾಗಲ್ವಂತೆ, ಫಸ್ಟ್ ನೈಟ್ ನಡೆದ್ರೇನೆ ಆ ಮ್ಯಾರೇಜ್ ಫುಲ್ಫಿಲ್ ಆದ ಹಾಗಂತೆ. ಅರ್ಥ ಮಾಡ್ಕೊ ನಿತ್ಯ. ಐ ಡೋಂಟ್ ಬಿಲೀವ್ ದಿಸ್ ನಾನ್ಸೆನ್ಸ್ ಮಾಮ್. ನೀನ್ ಹೇಳ್ದೆ ಅಂತಾನೆ ಅವಳ ಕತ್ತಿಗೆ ತಾಳಿ ಬೀಳೋಕೆ ಒಪ್ಕೊಂಡೆ. ಬೆಡ್ ಕೂಡ ಅವಳಿಗೆ ಶೇರ್ ಮಾಡು ಅಂದ್ರೆ ಐ ಕಾಂಟ್. ಯಾಕಿಷ್ಟು ಫೂಲಿಶ್ ಆಗಿ ಮಾತಾಡ್ತಿದ್ಯಾ? ಆ ಮನೆಗ್ ಶಾಪ ಇದೆ, ಅದ್ ನಿಜ. ಆ ಶಾಪದಿಂದ ಮೊದಲನೇ ಸೊಸೆರೆಲ್ಲ ಸತ್ತಿದ್ದೆ ಅದಕ್ಕೆ ಎಕ್ಸಾಂಪಲ್. ಗಂಗಾ ಬೇಡ ಅಂತ ಆ ಪ್ಲೇಸಲ್ಲಿ ನೀನಿದ್ದೆ ಅಂದ್ರೆ ಆ ಶಾಪ ನಿನ್ ಸುತ್ಕೊಳತ್ತೆ. ಅದ್ ಯಾಕೆ ಅರ್ಥ ಆಗ್ತಾ ಇಲ್ಲ ನಿನ್ಗೆ? ಮಾಮ್, ಜೈ ಜೊತೆ ಅವಳು ಫಸ್ಟ್ ನೈಟ್ ಮಾಡ್ಕೊಂಡ್ರೆ ಜೈ ನನ್ಗೆ ಸೆಕೆಂಡ್ ಹ್ಯಾಂಡ್ ಆಗ್ತಾನೆ. ಅದ್ ನಿನಗೆ ಅರ್ಥ ಆಗ್ತಿದ್ಯಾ? ನಾನ್ ಚಿಕ್ಕವಳಿದ್ದಾಗಿಂದ ನೀನ್ ನನ್ಗೆ ಎಲ್ಲ ದಿ ಬೆಸ್ಟ್ ಕೊಟ್ಟೆ, ಪ್ರತಿಯೊಂದು ಫಸ್ಟ್ ಹ್ಯಾಂಡ್ ಕೊಟ್ಟೆ. ಅಂತ ಅದ್ರಲ್ಲಿ ಹಸ್ಬೆಂಡ್ ವಿಷಯಕ್ಕೆ ನಾನ್ ಯಾಕೆ ಕಾಂಪ್ರಮೈಸ್ ಆಗ್ಬೇಕು? ಅದು ಬೇರೆ ಇದು ಬೇರೆ ನಿತ್ಯ. ನಾನು ಅದನ್ನೇ ಹೇಳಿದ್ದು ಮಾಮ್. ಯೂಸ್ ಮಾಡಿ ಬಿಸಾಡೋ ವಸ್ತು ವಿಷಯಕ್ಕೆ ಕಾಂಪ್ರಮೈಸ್ ಆಗ್ತಿರೋ ನಾನು ಲೈಫ್ ಲಾಂಗ್ ಸಂಸಾರ ಮಾಡೋನ್ನ ಬೇರೆ ಯಾರೋ ಎಂಜಾಯ್ ಮಾಡ್ಕೊಟ್ರೆ ಹೇಗೆ ಒಪ್ಕೋತೀನಿ ಅಂದ್ಕೊಂಡೆ ಮಾಮ್. ನನ್ನ ಪ್ಲೇಸಲ್ಲಿ ಇದ್ದು ಥಿಂಕ್ ಮಾಡು ಮಾಮ್. ಡ್ಯಾಡ್ಗೆ ಬೇರೆ ಹೆಂಗಸಿನ ಜೊತೆ ರಿಲೇಶನ್ಶಿಪ್ ಇದ್ದಿದ್ರೆ ನೀನು ಅಕ್ಸೆಪ್ಟ್ ಮಾಡ್ತಿದ್ದ ಏನು?
ನಿಮ್ಮಿಬ್ರಿಗೂ ಹುಟ್ಟಿರೋ ಅಕ್ರಮ ಸಂತಾನನೇ ಆ ಗಂಗಾ. ಅವನಿಗೂ ತುಳಸಿಗೂ ಹುಟ್ಟಿರೋ ಅಕ್ರಮ ಸಂತಾನ ಅಂತಾನೆ ಅಲ್ವಾ ಆ ಗಂಗಾ ಸಾಯೋದ್ನ ನಾನಿಷ್ಟು ಬಲವಾಗಿ ಬೇಡ್ಕೋತಿರೋದು. ಹೇಳು ಮಾಮ್, ನಿನ್ಗೆ ಸಮಾನವಾಗಿರೋ ಲೇಡಿ ಜೊತೆ ಅಲ್ಲ, ಒಬ್ಳು ಕೆಲ್ಸದೋಳು ಆಗಿರೋ ಹೆಂಗ್ಸಿನ ಜೊತೆ ಡ್ಯಾಡ್ ರಿಲೇಶನ್ಶಿಪ್ ಇಟ್ಕೊಂಡ್ರೆ ನೀನೇನ್ ಮಾಡ್ತೀಯಾ? ಮತ್ತೆ ನನ್ ಮನೆ ಕೆಲಸದೋಳ ಜೊತೆ ನನಗ್ ಸೇರ್ಬೇಕಾದವನು ಎಂಜಲಾಗ್ತಿದ್ರೆ ನಾನೇನ್ ಮಾಡ್ಲಿ? ಆಗ ನನಗ್ ಗೊತ್ತಿಲ್ಲದೆ ನಡೆದಿರೋ ಅಕ್ರಮ ವ್ಯವಹಾರನ ಈಗ ಗೊತ್ತಿತ್ತು ಮಾಡ್ಬೇಕಾಗಿದೆ. ಛೇ, ಇಲ್ಲಿವರೆಗೂ ನಾನ್ ಯೂಸ್ ಮಾಡಿ ಬೋರ್ ಆದ್ಮೇಲೆ ಏನಾದ್ರೂ ಬಿಸಾಡ್ತಿದ್ದೆ. ಈಗ ಆ ಗಂಗಾ ಎಸೆಯೋದನ್ನ ನಾನ್ ತಗೋಬೇಕಾ ಮಾಮ್? ನೆವರ್. ಜೈ ಈಸ್ ಮೈನ್. ಜೈ ನನ್ನವನು, ನನಗ್ ಮಾತ್ರ ಸ್ವಂತ ಆಗ್ಬೇಕು. ದಟ್ಸ್ ಆಲ್. ಓಕೆ ನಿತ್ಯ, ನೀನ್ ಹೇಳ್ದ ಹಾಗೆ ಮಾಡೋಣ. ಆದ್ರೆ ಆ ಶಾಪದಿಂದ ನಿನ್ಗೇನಾದ್ರೂ ಆದ್ರೆ ಮಾತ್ರ ನಿನ್ಗಿಂತ ಮೊದಲು ನಾನ್ ಸತ್ತು ಹೋಗ್ತೀನಿ. ಮಾಮ್, ನಂಗೆ ಬೇರೆ ಜೀವನ ಇಲ್ಲ ನಿತ್ಯ, ನೀನೇ ಸರ್ವಸ್ವ. ನೀನಿಲ್ದೇ ಇರೋ ಜಗತ್ತು ನನಗೆ ಊಹಿಸ್ಕೊಳಕ್ಕೂ ಆಗಲ್ಲ. ಆದ್ರೆ ನನ್ಗಿಂತ ಮೊದಲು ಜೈ ಬೇರೆಯವ್ರಿಗೆ ಸೇರೋದನ್ನ ನಾನ್ ಸಹಿಸೋದಿಲ್ಲ. ನಾಣಿ ಸರ್, ಗುಡ್ ಮಾರ್ನಿಂಗ್. ಹೊರಡೋಣವಾ? ಕೀ ಸರ್. ನಾಣಿ, ಈ ಸ್ಕೂಟಿ ಯಾರ್ದು? ಇದು ನಮ್ಮ ಅಕೌಂಟೆಂಟ್ ನಾಗೇಶ್ ಅವರದು. ಮೊನ್ನೆ ನಿಮ್ಮ ಹತ್ರ ಸೈನ್ ತಗೊಳಕ್ ಬಂದು ಸ್ಕೂಟಿ ಇಲ್ಲೇ ಬಿಟ್ಟು ನಮ್ಮ ಆಫೀಸ್ ಕಾರಲ್ಲಿ ಹೋದ್ರು ಸರ್. ಕೀ ಕೊಡು. ತಗೊಳ್ಳಿ. ಕಾರ್ ಕೀ ಅಲ್ಲಯ್ಯ, ಸ್ಕೂಟಿ ಕೀ. ಯಾಕೆ ಸರ್? ನಿತ್ಯ ನಾನು ಸ್ಕೂಟಿಲಿ ಹೋಗ್ತೀವಿ. ನೀವು ಸ್ಕೂಟಿಲಿ ಹೋಗ್ತೀರಾ? ಯಾಕೆ ಹೋಗ್ಬಾರ್ದಾ? ಅಂದ್ರೆ ಕಾರಿದ್ದಾಗ ಸ್ಕೂಟಿ ಯಾಕೆ ಅಂತ. ಕ್ಲೋಸ್ನೆಸ್ಗೋಸ್ಕರ ಸರ್. ಹತ್ರ ಇರೋಕೆ ನಾಣಿ. ಒಂದ್ ದೊಡ್ಡ ಮನೆ ಇದೆ ಅಂತ ಅನ್ಕೋ. ಅದ್ರಲ್ಲಿ ಎಲ್ಲಿ ಯಾವ ವಸ್ತು ಇದೆ ಅಂತ ಒಂದನ್ನ ಎರಡೆರಡು ಸಲ ನೋಡಿದ್ರೆ ನೆನ್ಪಿರೋದು. ಇನ್ನು ಮನುಷ್ಯರು ಯಾರೆಲ್ಲ ಎಲ್ಲಿರ್ತಾರೆ ಅಂತ ಆ ಮನೆಯಲ್ಲಿ ಹುಡುಕಿ ಕಂಡು ಹಿಡಿಬೇಕು. ಇನ್ ಕೇಸ್ ಅದೇ ಚಿಕ್ಕ ಮನೆ ಅಂದ್ಕೋ, ಪ್ರತಿ ವಸ್ತುನೂ ಕಾಣಿಸುತ್ತೆ, ಪ್ರತಿ ಮನುಷ್ಯನೂ ಕಣ್ಮುಂದೆ ಇರ್ತಾನೆ. ದೊಡ್ಡದಕ್ಕೂ ಚಿಕ್ಕದಕ್ಕೂ ಇರೋ ವ್ಯತ್ಯಾಸನೇ ಇದು ನಾಣಿ. ಕರೆಕ್ಟೇ ಸರ್. ಆದ್ರೆ ಕಾರ್ಗೂ ಸ್ಕೂಟಿಗೂ ಲಿಂಕ್ ಏನು ಅಂತ ನಿನ್ ದಡ್ಡ ತಲೆಗೆ ಇನ್ನೂ ಅರ್ಥ ಆಗ್ಲಿಲ್ವಾ? ಕಾರಲ್ಲಾದ್ರೆ ನಾನ್ ಸೀಟಲ್ ನಾನು, ಅವಳ ಸೀಟಲ್ ಅವಳು ಕೂತಿರ್ತಾಳೆ. ಇಬ್ರು ಮಧ್ಯೆ ಗೇರ್ ಗ್ಯಾಪ್ ಇರುತ್ತೆ. ರೋಡಲ್ಲಿ ಹಳ್ಳ ಕೊಳ್ಳ ಹಂಪು ಅಪ್ ಅಂಡ್ ಡೌನ್ ಕೂಡ ಇರುತ್ತೆ. ಏನೇ ಆದ್ರೂ ಅವಳ ಹತ್ರ ಆಗಕ್ಕಾಗಲ್ಲ. ಅದೇ ಸ್ಕೂಟಿ ಅಂದ್ಕೋ, ಇಬ್ರು ಹಿಂದೆ ಮುಂದೆ ಹತ್ತತ್ರ ಕೂತಿರ್ತೀವಿ. ಇಬ್ರು ಮಧ್ಯೆ ಯಾವ ಅಡ್ಡಿನೂ ಇರಲ್ಲ. ಹತ್ರ ಇರೋದು ಅಂದ್ರೆ ಇದೇ ನಾಣಿ. ಈಗ ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್. ಏನ್ ಅರ್ಥ ಆಯ್ತು? ಕೋಟಿ ರೂಪಾಯಿ ಕಾರಲ್ಲಿ ಇಲ್ದಿರೋ ಸೌಕರ್ಯ ಲಕ್ಷ ರೂಪಾಯಿ ಬೆಲೆ ಇಲ್ದಿರೋ ಸ್ಕೂಟಿಲಿದೆ ಅಂತ. ದಟ್ಸ್ ಗುಡ್. ಹೌದು, ನೀ ಮೇಡಮ್ಗೆ ಏನ್ ಹೇಳ್ತೀಯಾ? ನಾನೇನ್ ಹೇಳ್ಬೇಕು ಮಹಾಪ್ರಭು? ಮತ್ತೆ ನಾನ್ ಹೇಳ್ಬೇಕಾ? ಐಡಿಯಾ ನಿಮ್ದು, ಸುಳ್ಳು ನಾನ್ ಹೇಳ್ಬೇಕಾ ಸರ್? ಏ ನಾಣಿ, ನಿತ್ಯ ಬಂದ್ಲು. ಡೂ ಸಮಥಿಂಗ್ ನಾಣಿ. ಡೂ ಸಮಥಿಂಗ್ ಅಂದ್ರೆ ನಾನೇನ್ ಮಾಡೋದು ಸರ್? ಏನ್ ಮಾಡ್ತಾನೋ ಏನೋ.